ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲ ರೆಡಿ ಆಗಿಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಹೌದು ಫ್ರೆಂಡ್ಸ್, ನಮ್ಮ ಮಾವ ಮನೆ ಕಟ್ಟಿಸಿದ್ರು. ಮನೆ ಗೃಹ ಪ್ರವೇಶನ ಇವತ್ತು ಇಟ್ಕೊಂಡಿದ್ದ ಕಾರಣ ನಾವೆಲ್ಲ ರೆಡಿ ಆಗಿಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಮನೆ ಎಕ್ಸ್ಟೀರಿಯರ್ ಅಂತೂ ನೀವು ಆಲ್ರೆಡಿ ನೋಡಾಗಿದೆ. ಎಕ್ಸ್ಟೀರಿಯರಲ್ಲಿ ಯಾವ ಥರ ಡಿಸೈನಿಂಗ್ ಮಾಡಿಸಿದ್ದಾರೆ ಅಂತ ನೀವು ನೋಡಿದ್ದೀರಾ. ಬಟ್ ಇಂಟೀರಿಯರ್ ಯಾವ ಥರ ಇದೆ, ಅದೇ ರೀತಿ ಸೆಲೆಬ್ರೇಷನ್ ಯಾವ ಥರ ನಡೀತಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಯ್ ಹಲೋ ಬಾಬಾ, ಅಕ್ಕ ಇಲ್ಲಿ ಬಂದೆ ಬರ್ತಾ ಇದ್ದೀನಿ. ಸೂಪರ್ ಅಕ್ಕ, ನಿಮ್ಮ ಮನೆ ಚೆನ್ನಾಗಿದೆ. ಫೋಟೋಗ್ರಾಫರ್ ನೋಡಪ್ಪ, ಇವ್ರು ನಮ್ಮ ತಂಗಿ ಅಲ್ಲ, ಫಸ್ಟ್ ಅವರೇ ಬಂದಿದ್ದು. ಹೌದು, ಮತ್ತೆ ಕರೆಕ್ಟ್. ಮತ್ತೆ ಎಲ್ಲಿ ರಚನಾ ಮೇಡಮ್ ಅವರು ಕಾಣಿಸ್ತಿಲ್ಲ. ಹಂಗಲ್ಲ, ನಮ್ಮ ಫ್ಯಾಮಿಲಿ ಅವರು ಈಗ ಎಂಟ್ರಿ ಆಗಿದ್ದಾರೆ. ನಮ್ಮ ಅಕ್ಕನ ಮಕ್ಕಳೆಲ್ಲ ಎಲ್ಲ ಹೀರೋಯಿನ್ಸ್ ಆಗಿದ್ದಾರೆ. ಇದು ಅಲ್ಲ, ಇದೊಂದು ಬಿಟ್ಟು ಡಿಲೀಟ್, ಅದೊಂದು ಬಿಟ್ಟು ಅವು ಸೋಲ್ಡು, ಇದು ಆಗಿಲ್ಲ. ಟಾಪಲ್ಲಿದಾರ.
ಮನೆ ಇಂಟೀರಿಯರು, ಡೆಕೋರೇಷನ್ನು, ಹೋಮ್ ಥಿಯೇಟ್ರು ಇದೆಲ್ಲ ನೋಡಿದ ಮೇಲೆ ಮನಸ್ಸಿಗೆ ಅನಿಸಿದ್ದು ಏನಪ್ಪ ಅಂತ ಹೇಳಿದರೆ, ಇದೆಲ್ಲ ಬರೀ ಡೆಲ್ಲಿಗಷ್ಟೇ ಸೀಮಿತ ಅಲ್ಲ, ಹಳ್ಳಿಗೂ ಇದೆಲ್ಲ ಲಾಗೂ ಆಗುತ್ತೆ. ಇವೆಲ್ಲ ನಾವು ಮಾಡಿದ್ದೀವಿ ಅಂತ ರೈತರು ಪ್ರೂವ್ ಮಾಡೋಕ್ಕಾಗಲ್ಲ, ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತು ಫ್ರೆಂಡ್ಸ್, ಹೌದಲ್ವಾ? ಇದೆಲ್ಲ ಎಲ್ಲಿತ್ತು ಹಳ್ಳಿಯಲ್ಲಿ? ಈಗ ನೋಡಿ ನಮ್ಮ ರೈತರು ಸುಮ್ಮನೆ ಅಲ್ಲ ಗುರು, ಪಾರ್ಲಿಮೆಂಟಲ್ಲಿ ಪಂಚೆ ಎತ್ಕೊಳಕ್ಕೂ ಬರುತ್ತೆ, ಹಳ್ಳಿಯಲ್ಲಿ ದೊಡ್ಡ ಮನೆ ಕಟ್ಟಿಸಿ ಹೆಮ್ಮೆಯಿಂದ ಗೌರವದಿಂದ ನಿಂತ್ಕೊಳತ್ತು ಆಗುತ್ತೆ ಅಂತ ಪ್ರೂವ್ ಆಗೋಯ್ತು ಅಲ್ವಾ ಫ್ರೆಂಡ್ಸ್? ನಮ್ಮ ಮಾವ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಕಟ್ಸಿರೋ ಮನೆ ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್? ನಿಮಗೆ ಹೆಂಗೆ ಅನಿಸ್ತು ಮನೆ ನೋಡಿಬಿಟ್ಟು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಎಂಟ್ರೆನ್ಸು, ಹಾಲು, ಕಿಚನ್ನು, ರೂಮ್ಸು, ಹೋಮ್ ಥಿಯೇಟ್ರು, ಬಾಲ್ಕನಿ ಅಂತ ಎಲ್ಲ ಕಡೆ ಸುತ್ತೊಡೆದಿದ್ದು ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಪ್ರೋಗ್ರಾಮ್ ಅಂತ ಹೇಳಿದರೆ ಗಿಫ್ಟ್ ಕೊಡೋದು ಅಲ್ವಾ? ಗಿಫ್ಟ್ ಕೊಡೋಣ ಬನ್ನಿ. ಗಿಫ್ಟ್ ಕೊಡಬೇಕಾದ್ರೆ ನಾನೇ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅದನ್ನು ನೋಡಿಬಿಟ್ಟು ಅಕ್ಕ ಬಾ ಸಚಿನ್ ಅಂತ ಕರೆದ್ರು. ನಾನು ಹೋಗಿ ನಿಂತ್ಕೊಂಡು ಜೊತೆಲಿ ಫೋಟೋ ವೀಡಿಯೋ ತೆಗೆಸ್ಕೊಂಡೆ. ಅಷ್ಟರಲ್ಲಿ ಮಾವನು ಬಂದರು, ಜೊತೆಗೆ ನಮ್ಮ ಮಳಿಯಂಗೂ ಕರೆದ್ವಿ, ರಾಹುಲ್ ಬಾರಪ್ಪ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಫೋಟೋ ವೀಡಿಯೋಸ್ ತೆಗೆಸ್ಕೊಂಡ್ವಿ. ಪೂಜ್ಯರು, ಬಂಡೆಮಟ್ಟಿ ಪೂಜ್ಯರು ಎಲ್ಲರನ್ನು ಉದ್ದೇಶಿಸಿ ಒಂದು 4 ಮಾತು ಆಡ್ಲಿಕ್ಕೆ ನಾನು ಆಹ್ವಾನ ಮಾಡ್ತೀನಿ. ಯಾಕೆಂದ್ರೆ ಬಹಳ ಹೊತ್ತಿನಿಂದ ನಾನು ನೀವು ನಾನು ಕರೆದ ತಕ್ಷಣ ಮನೆಗೆ ಬಂದು ಒಂದು ಆಶೀರ್ವಾದ ಮಾಡೋದಷ್ಟೇ ಅಲ್ಲ, ಬಂದಂತ ಜನಗಳಿಗೆ ನಾನು ನನ್ನ ಆಶೀರ್ವಾದ ಹೇಳ್ಬೇಕು, ನನಗೆ ನುಡಿ ನಮನ ಹೇಳ್ಬೇಕು ಅನ್ನೋದು ಬಹಳ ಮಹತ್ವಾಕಾಂಕ್ಷೆಯಿಂದ ಸುಮಾರು ಒಂದು ಮುಕ್ಕಾಲು ತಾಸು ಪ್ರವೇಶ ಮಾಡಿದ ಮೇಲೆ ಒಬ್ಬರೇ ವೇದಿಕೆಯ ಮೇಲೆ ಕೂತ್ಕೊಂಡು ನಿಮ್ಮನ್ನೆಲ್ಲ ಕಾದಿದ್ದಾರೆ. ಇರುವಂತ ಜ್ಞಾನವನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಬೆಳಕಾಗುವಂತ ರೀತಿಯಲ್ಲಿ ನಾವು ವರ್ತನೆ ಮಾಡಬೇಕು. ಮನುಷ್ಯ ಈ ಭೂಮಿಗೆ ಬರುವಂತ ಸಂದರ್ಭದಲ್ಲಿ ಯಾರು ಕೂಡ ಅಪ್ಲಿಕೇಶನ್ ಹಾಕಿ ಯಾರು ಬರಲಿಲ್ಲ. ಅದು ನಮ್ಮ ಕರ್ಮನೋ ಧರ್ಮನೋ ಯಾವುದೋ ಒಂದು ಸಮಾಜದಲ್ಲೋ ಒಂದು ಧರ್ಮದಲ್ಲಿ ಹುಟ್ಟಿ ಬಂದಿರ್ತೀವಿ. ಆ ಹುಟ್ಟಿ ಬಂದಿರ್ತಕ್ಕಂಥ ಹಿನ್ನೆಲೆಯಾಗಿ ನಾವು ನೋವನ್ನು ಅನುಭವಿಸೋದಕ್ಕಿಂತಲ್ವಾ, ವೇದನೆಯನ್ನು ಅನುಭವಿಸೋದಕ್ಕಿಂತಲೂ ಒಳ್ಳೆಯ ದಾರಿಗೆ ಹೋಗಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿ ಇತರರಿಗೆ ಮಾದರಿಯಾಗುವಂತ ಜೀವನವನ್ನು ನಡೆಸಿದ್ರೆ ಯಾವ ಸಮಾಜವು ಕೀಳಲ್ಲ ಅನ್ನೋದನ್ನ ನಾವು ಗಮನಿಸಬೇಕಿಲ್ಲಿ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ. ಆ ಮಾನವೀಯತೆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ನಡೆಯಬೇಕು. ಆ ಅಣ್ಣ ತಮ್ಮಗೆ ಆರೋಗ್ಯ ಸರಿ ಇರಲಿಲ್ಲ ಅಂತೇಳಿ 3-4 ವರ್ಷ ಪೇಷಂಟ್ ಆಗಿದ್ರಂತೆ. ಅಣ್ಣ ಚೆನ್ನಾಗಿದ್ರು ಅಂತ ಹೇಳ್ತಾ ಇದ್ರು. ನಾವು ಒಳಗಡೆ ಮೊದಲು ಬಂದಾಗೆಲ್ಲ ಹೇಳಿದ್ವೆಲ್ಲ. ಅಣ್ಣ ಮೊದಲು ತೀರೋದ್ರು, ನಮ್ಮ ತಮ್ಮನಿಗೆ ಹಿಂಗಾಗಿತ್ತೆ ಅಂತ ಯೋಚನೆ ಮಾಡಿ ಅಣ್ಣ ತೀರೋದ್ರು.
ಅಣ್ಣ ತೀರೋ ತಕ್ಷಣ ಸ್ವಲ್ಪ ದಿನ ಒಂದು ದಿವಸಗೇನ ಒಂದೇ ದಿವಸ ಅವತ್ತೇನೆ ತಮ್ಮರು ತೀರೋದ್ರು. ಬಹುತೇಕ ಇದು ಎಲ್ಲ ಇತಿಹಾಸ, ಇವೆಲ್ಲ ಸಾವಿನ ಸಂಗಡ ಯಾರು ಇಲ್ಲ ನೋಡ ಅಂತ ಹೇಳ್ತಾರೆ. ಹಿತನುಡಿಗಳು ಹಿತವಚನಗಳನ್ನು ಕೇಳಿದ ಮೇಲೆ ಪುಷ್ಪ ಫಲಗಳನ್ನು ಕೊಟ್ಬಿಟ್ಟು ಅವರಿಗೊಂದು ಸನ್ಮಾನ ಮಾಡಿಬಿಟ್ಟು ಗೌರವ ಮಾಡಿಬಿಟ್ಟು ಅವರ ಆಶೀರ್ವಾದ ತೊಗೊಂಡು ಅವರನ್ನು ಅಲ್ಲಿಂದ ಕಳಿಸ್ಕೊಟ್ವಿ. ಮನೆ ನೋಡಾಯಿತು, ಗಿಫ್ಟ್ಸ್ ಕೊಟ್ಟಾಯಿತು, ವಚನಗಳನ್ನು ಹಿತನುಡಿಗಳನ್ನು ಗುರು ಹಿರಿಯರಿಂದ ಕೇಳಾಯಿತು. ಇನ್ನೇನಿದೆ ಗುರು, ಬನ್ನಿ ಬನ್ನಿ ಬೇಗ ಊಟ ಮಾಡೋಣ. ಆಹಾ, ಎಲ್ಲ ರೆಡಿಯಾಗಿದೆ ಗುರು, ಗಮ್ ಅಂತ ಇದೆ. ಒಂದೊಂದು ಟೇಸ್ಟಿಂದು ಫ್ಲೇವರು ಗಮ್ ಅಂತ ಇದೆ. ಬನ್ನಿ ಬನ್ನಿ ಬೇಗ ಕೂತ್ಕೊಂಡು ಊಟ ಮಾಡೋಣ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಫೈನಲಿ ಊಟ ಆಯಿತು ಫ್ರೆಂಡ್ಸ್. ಊಟ ಮಾತ್ರ ಸಕ್ಕತ್ತಾಗಿತ್ತು. ಒಂದೊಂದು ತಿಂತಾ ಇದ್ದರೆ ಸ್ವರ್ಗ ಸಿಕ್ಕಂಗೆ ಆಗ್ತಿತ್ತು. ಹೌದು ಫ್ರೆಂಡ್ಸ್, ಊಟ ಸೂಪರಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಎಲೆ ಅಡಿಕೆ ತಿಂದ್ವಿ. ಆಮೇಲೆ ಎಲ್ರಿಗೂ ಹೊರಡ್ತೀವಿ ಅಂತ ಹೇಳಿಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇದೇ ಥರ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.